ಉದ್ಯೋಗ ನೇಮಕಾತಿಗಳಲ್ಲಿ ಒಳಮೀಸಲಾತಿ ಜಾರಿಗೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮೊದಲ ಅಧಿವೇಶನದಲ್ಲಿಯೇ ಒಳಮೀಸಲಾತಿ ಜಾರಿಗೆ ತರುವುದಾಗಿ ಭರವಸೆ ನೀಡಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಿಸಿತ್ತು. ಅಧಿಕಾರಕ್ಕೆ ಬಂದು 2.5 ವರ್ಷವಾದರೂ ಪ್ರಾಮಾಣಿಕ ಪ್ರಯತ್ನ ನಡೆಸಿಲ್ಲ. ಇದೀಗ ಉದ್ಯೋಗ ನೇಮಕಾತಿಗಳಲ್ಲಿ ಒಳಮೀಸಲಾತಿ ಅಳವಡಿಸಲು ತಾಂತ್ರಿಕ ಅಡಚಣೆ ಅಥವಾ ಕಾನೂನು ತೊಡಕಿದೆ ಎಂಬ ಕುಂಟುನೆಪ ಹೇಳುವುದು ಮೋಸ ಮತ್ತು ಕುತಂತ್ರವಾಗಿದೆ. ದಯೆಯೇ ಇಲ್ಲದೆ ದಯನೀಯ ಸ್ಥಿತಿಯ ಕಡು ಬಡತನದ ಬೇಗೆಯಲ್ಲಿ ಬಸವಳಿದ ಮಾದಿಗ ಮತ್ತು ಉಪಜಾತಿಗಳು ಹಾಗೂ ಅಲೆಮಾರಿ ಜಾತಿಗಳಿಗೆ ಅದೇ ಸ್ಥಿತಿ ಖಾಯಂಗೊಳಿಸುವ ಜಾಣ ಹುನ್ನಾರ ಹಾಗೂ ರಾಜಕೀಯ ಷಡ್ಯಂತ್ರ ಇದಾಗಿದೆ. ವಿಶ್ವವಿದ್ಯಾಲಯಗಳನ್ನು ಒಂದು ಘಟಕವಾಗಿಸಿ ಉದ್ಯೋಗ ನೇಮಕಾತಿ ಮಾಡುವ ಪ್ರಯತ್ನವನ್ನು ಕೈಬಿಡಬೇಕು. ಅಲೆಮಾರಿ, ಅರೆ ಅಲೆಮಾರಿ ಸಮುದಾಯಗಳಿಗೆ 1% ಪ್ರತ್ಯೇಕ ಮೀಸಲಾತಿ ನೀಡಲಿ. ಪರಿಶಿಷ್ಟ ಜಾತಿಗೆ 17% ಮತ್ತು ಪರಿಶಿಷ್ಟ ವರ್ಗಕ್ಕೆ 7% ಒಟ್ಟು 56%. ಮೀಸಲಾತಿಯನ್ನು ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಸೇರಿಸಿ ಮೀಸಲಾತಿ ಹೆಚ್ಚಿಸಬೇಕು ಎಂದು ದಲಿತ ಮತ್ತು ಮಾದಿಗ ಸಂಘಟನೆ ಪರವಾಗಿ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಪಿಎನ್ ರಾಮಯ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗೂಳೂರು ರಾಜಣ್ಣ, ಸುನ್ನಿ ಜಿಲ್ಲಾಧ್ಯಕ್ಷರು ಯುವ ಘಟಕ, ಹರಿನಾಥ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಗೌರಮ್ಮ ತಾಲೂಕು ಅಧ್ಯಕ್ಷರು, ಚಂದ್ರಯ್ಯ ತಾಲೂಕು ಅಧ್ಯಕ್ಷರು, ನರಸಿಯಪ್ಪ ತಾಲೂಕು ಅಧ್ಯಕ್ಷರು, ನಾಗೇಶ್ ಜಿಲ್ಲಾ ಅಧ್ಯಕ್ಷರು, ಲಕ್ಷ್ಮಮ್ಮ ಜಿಲ್ಲಾಧ್ಯಕ್ಷರು ಡಿಎಸ್ಎಸ್, ರಾಜು ತಾಲೂಕು ಅಧ್ಯಕ್ಷರು ತಿಪಟೂರು, ರಾಜಣ್ಣ ಜಿಲ್ಲಾಧ್ಯಕ್ಷರು, ಸತೀಶ್, ರಂಗಸ್ವಾಮಿ, ನಾಗರಾಜು, ಶಾಂತಕುಮಾರ್, ರಂಗನಾಥ್, ಉಮೇಶ್ ಕ್ಯಾರ್, ಹನುಮಂತಯ್ಯ, ನಾರಾಯಣಪ್ಪ, ಪುಟ್ಟರಾಜು, ಹರಿನಾಥ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಸಂಘಟನೆಗಳು, ಮಾದಿಗ ಸಂಘಟನೆಗಳು ಮುಖ್ಯಮಂತ್ರಿ ಮನೆಯವರಿಗೆ ಮುತ್ತಿಗೆ ಹಾಕಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತು ಒಳ ಮೀಸಲಾತಿ ಜಾರಿ ಆಗಬೇಕು. ನಾಗಮೋಹನ್ ದಾಸ್ ಆಯೋಗದ ವರದಿ ಜಾರಿ ಆಗಬೇಕು. ಸದಾಶಿವ ಆಯೋಗದ ವರದಿಯನ್ನ ಇವರು ಮೂಲೆಗೆಟ್ಟು ಮಾಧುಸ್ವಾಮಿ ವರದಿಯನ್ನ ಮೂಲೆಗೆಸ್ತರು. ಈಗ ನಾಗಮೋಹನ್ ದಾಸ್ ಆಯೋಗದ ವರದಿ ಡಾಟಾ ಪ್ರಕಾರನ ಜಾರಿ ಮಾಡಿರೋದು. ಮನೆ ಮನೆ ಸಮೀಕ್ಷೆ ಆಗೈತೆ. ಎಲ್ಲರೂ ಒಮ್ಮತದಿಂದ ಏನು ನೀವು ಸೆಷನ್ ನಲ್ಲಿ ತೀರ್ಮಾನ ತಗೊಂಡ್ರಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಅದನ್ನ ಜಾರಿ ಮಾಡಬೇಕು. ಇಲ್ಲಾಂದ್ರೆ 27ನೇ ತಾರೀಕು ಏನು ತೀರ್ಮಾನ ತಗೊಬೇಕಂತ ಇದ್ದಾರೆ ಒಳ ಮೀಸಲಾತಿ ಜಾರಿ ಬಗ್ಗೆ. ನೀವಿಂದ ಎಲ್ಲ ಸಚಿವರು ಏನು ರಾಜ್ಯದ ಎಲ್ಲ ಸಚಿವರು ಕೂಡ ಏನಿದ್ದೀರಾ ನೀವು ತೀರ್ಮಾನ ಮಾಡಲಿಲ್ಲ ಅಂತಂದ್ರೆ ಎಲ್ಲ ಜಾತಿಯ ಸಚಿವರುಗಳನ್ನ ನಾವು ಮನೆಗೆ ಕಳಿಸ್ತೀವಿ. ಆಮೇಲೆ ಇನ್ನೊಂದೇನಂತಂದ್ರೆ ಎಲ್ಲ MLAಗಳು ಒಳ ಮೀಸಲಾತಿ ಜಾರಿಗೆ ನೀವು ಸೆಷನಲ್ಲಿ ಒತ್ತಾಯ ಮಾಡಬೇಕು, ಸಭೆಯಲ್ಲಿ ಒತ್ತಾಯ ಮಾಡ್ಬೇಕಂತ ಹೇಳಿದ್ರೆ ಸಾಕಷ್ಟು ಜನ ಯಾರು ಒತ್ತಾಯ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಬಂದು ಮಾದಿಗ ಸಮುದಾಯದ SC ಜನಾಂಗದ ಯಾವುದೇ ಒಂದು ಓಟ್ ಕೊಡಲ್ಲ ಅಂತ ಹೇಳಿ ಎಚ್ಚರಿಸೋದ್ರ ಮೂಲಕ ನಿಮಗೂ ಎಚ್ಚರಿಕೆ ಮಾಡ್ತಾ ಇದ್ವಿ. ನಿಮಗೇನಾರನ SC ಜನಾಂಗದ ಓಟ್ ಬೇಕು, ಮಾದಿಗ ಜನಾಂಗದ ಓಟ್ ಬೇಕು ಅಂತಂದ್ರೆ ಕೂಡ ಒತ್ತಾಯ ಮಾಡಬೇಕು. ಒಳ ಮೀಸಲಾತಿ ಜಾರಿ ಮಾಡಿ ಸಾಮಾಜಿಕ ನ್ಯಾಯ ಎಲ್ಲ ಜಾತಿ ಜನರಿಗೆ, ಇದು ಒಂದೇ ಜಾತಿಗಲ್ಲ, 101 ಜಾತಿಯ ಸಾಮಾಜಿಕ ನ್ಯಾಯಕ್ಕಾಗಿ ಇದು ಹೋರಾಟ. ವಲಯ ಮಾದಿಗರದಲ್ಲ ಇವತ್ತು ಬಿಂಬಿಸ್ತಾ ಇರೋದು. ಇವತ್ತು ಕೆಲವು ಏನು ಪ್ರಜಾಪ್ರಭುತ್ವದ ನಾವು ಅಂಬೇಡ್ಕರ್ ವಾದಿಗಳು ಅಂತ ನೀವು ವಾದ ಮಾಡ್ತಾ ಇದ್ದೀರಲ್ಲ, ನೀವು ಹೇಳ್ತಾ ಇರೋದು ವಲಯರು ಮಾದಿಗರು ಅಂತ ಈ ಹೋರಾಟ ತಗೊಂಡಿದೆ. ವಲಯರು ಮಾದಿಗರು ಹೋರಾಟ ಅಲ್ಲ ಸ್ವಾಮಿ, 101 ಜಾತಿಯ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಹೋರಾಟ. ಇವತ್ತು 101 ಜಾತಿಯ ಪರವಾಗಿದ್ದೀವಿ, ಅಲೆಮಾರಿಗಳಿಗೆ ನ್ಯಾಯ ಸಿಗ್ಬೇಕಂತ ಹೇಳ್ತಾ ಇದ್ದೀವಿ. ಇಲ್ಲ ಅಂತಂದ್ರೆ 27ನೇ ತಾರೀಕೇನು ಒಳ ಮೀಸಲಾತಿ ಜಾರಿ ಆಗಿಲ್ಲ, ರಾಜ್ಯದಲ್ಲಿ ಏನು ಅರಾಜಕತೆ ಸೃಷ್ಟಿ ಆಗ್ತಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.